ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಈ ವ್ಲಾಗ್ 22nd ವ್ಲಾಗ್ ಆಗಿರುತ್ತೆ. ನನ್ನ ಕಸಿನ್ದು ವೆಡ್ಡಿಂಗ್ ಇದೆ. ಸೊ ಲಾಸ್ಟ್ ಮಂತ್ ಆಗಿರೋ ಎಂಗೇಜ್ಮೆಂಟ್ದು. ಸೊ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಿದ್ವಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಸೊ ಅವ್ರು ಬಂದರು. ನಾವು ಆಲ್ರೆಡಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಿದ್ದು. ಸೊ ಅರ್ಜೆನ್ಸಿಲಿದ್ರೂ ಇದೊಂದು ಸೀನ್ನ ನೋಡಲೇಬೇಕು ಅಂತ ನೋಡಿ ವಿಡಿಯೋ ಕೂಡ ಮಾಡಿಕೊಂಡೆ. ಮಾಡ್ತೀನಿ ಬರೀ ನಿಂತ್ಕೊಂಡಿರಿ. ಒಂದ್ಸರಿ ಎಲ್ಲ ಕಟ್ಟೆದ್ನ ಸೈಡ್ ನಿಂತ್ಕೊಂಡು ಮಾಡಿ. ಇಲ್ಲಿ ಚಪ್ರ ಹಾಕೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಆ್ಯಂಡ್ ಟಿಫಿನ್ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ. ಬರೋ ನೆಂಟರುಗಳೆಲ್ಲ ಬರ್ತಾ ಇದ್ದಾರೆ, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಅಷ್ಟರಲ್ಲಿ ಒಳಗಡೆ ಶಾಸ್ತ್ರಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಅಕ್ಕನ ಕೂರಿಸಿದ್ರು. ಸ್ವಲ್ಪ ಸೈಡ್ ಎಲ್ಲ ತನ್ಯಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾಳಲ್ಲ ನನ್ನ ಅಕ್ಕ. ನಾನೇ ರೆಡಿ ಮಾಡಿರೋದು. ಹೇಗಿದೆ ಕಮೆಂಟ್ ಮಾಡಿ. ತಾರತಿ ಬೆಳಗುವೆನು ಯಾರ್ಯಾರರಿಯದ ಬೆಳಗಿನ ಶಿವನಿಗೆ ತಾರತಿ ಬೆಳಗುವೆನು. ತಾಯಿ ಮಕ್ಕಳ ಕೋಡಿ ಅವರಿಬ್ಬರು ನೀನಾದರತಿ ಮಾಡಿ ಮೂಲಾಧಾರ ಶಿವ ನಮಗೆ ಬಲಿಯಲೆಂದು ಬೆಳಗಿದೆ. ನಾವು ಹಸೆನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಹೊರಡಬೇಕಾಗಿದ್ದು. ಬಂದು ಅಂದರೆ ನಮ್ಮ ಅಕ್ಕ ಮದುವೆ ಆಗ್ತಿರೋ ಹುಡುಗ ಮಾವನೇ ಆಗಬೇಕಾಗಿರೋದ್ರಿಂದ ಸೊ ಅವ್ರ ಮನೆಗೂ ಹೋಗಿ ಬರಬೇಕಾಗಿತ್ತು. ಅಷ್ಟರಲ್ಲಿ ಮಕ್ಕಳು ಅಥವಾ ಕೆಲವರಷ್ಟು ರಿಲೇಟಿವ್ಸ್ ಎಲ್ಲ ಊಟದ ಮುಗಿಸ್ಕೊಂಡಿದ್ರು. ನಾನು ನನ್ನ ಚಿಕ್ಕಿ ಮಾತ್ರ ಇಬ್ಬರು ಮಾತ್ರ ಊಟ ಮಾಡಿರಲಿಲ್ಲ. ನಮ್ಮಿಬ್ಬರು ಊಟ ಮೇ ಬಿ ಅವ್ರ ಮನೇಲಿ ಮಾಡಬೇಕು ಅಂತ ಇತ್ತು. ಆ್ಯಕ್ಚುಲಿ ಹಿ ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಅಂದರೆ ನಾವು ಅಷ್ಟು ಜನ ಹೋಗ್ತೀವಿ ಅಂತ. ಬಟ್ ಅವ್ರ ಮುಖದಲ್ಲಿ ಆ ಖುಷಿ ನೋಡಿ ಅಂತೂ ನಮಗೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್, ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ. ಸೊ ಇದು ಅವರ ಆಸೆಯ ಔಟ್ಫಿಟ್. ಹೇಗೆ ಕಾಣ್ತಿದ್ದಾರೆ ಕಮೆಂಟ್ ಮಾಡಿ. ನಮ್ಮ ಮಾವನ್ನು ಕೂಡ, ಬರೀ ಅಕ್ಕನ ಮಾತ್ರ ಅಲ್ಲ. ಸೊ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿಂದ ಬಂದು ಕ್ವಿಕ್ಕಾಗಿ ಬೇಗ ರೆಡಿಯಾಗಿ ಹಳದಿ ಸೆರೆಮನಿ ಇತ್ತು. ಸೊ ರೆಡಿಯಾಗಿ ಫೋಟೋಗೆ ಸ್ವಲ್ಪ ಪೋಸ್ ಕೊಟ್ಟು ಆ್ಯಂಡ್ ನಮ್ಮ ಫೋಟೋಸ್ ಮುಗಿದ್ಮೇಲೆ ಅಫ್ಕೋರ್ಸ್ ಹುಡುಗಿ ಫೋಟೋ ತೆಗಿಲೇಬೇಕು. ಸೊ ಅವರನ್ನು ಫೋಟೋಶೂಟಿಗೆ ಕರ್ಕೊಂಡು ಹೋದ್ವಿ. ನೆಕ್ಸ್ಟ್ ವಿಡಿಯೋ ನೋಡಿ, ಸಖತ್ ಕ್ಯೂಟ್ ಆಗಿದೆ. ನಾವು ಕೂಡ ಶಾಸ್ತ್ರನೆಲ್ಲ ಮಾಡಿ ತುಂಬ ಖುಷಿಯಾಯಿತು. ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ. ಫೈನಲಿ ಡೇಟು
ಅರ್ಧ ಏನು ಶಾಸ್ತ್ರಗಳೆತ್ತು ಮುಗ್ದಿದೆ, ಇನ್ನೂ ಸ್ವಲ್ಪ ಬಾಕಿ ಇದೆ. ಅದೇ ನೆಕ್ಸ್ಟ್ ಬರೋದು ಮೆಹಂದಿ. ವಾವ್, ನಡಿ ನೀನೆಂತ ನಿಲ್ಲಿಸ್ದೆ, ತೆಗಿತಾ ಇದ್ದೆ ನನಗೆ. ಏನಕ್ಕೆ? ಓಕೆ ಓಕೆ. ನಾನು ಮೆಹಂದಿ ಹಾಕ್ಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳಿಗೆ, ನನ್ನ ಚಿಕ್ಕಿದಿರಿಗೆ ಇಬ್ಬರಿಗೆ ಮೆಹಂದಿಯನ್ನು ಹಾಕಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಬ್ರೈಡ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ. ಆ್ಯಂಡ್ ಅವ್ರ ಮೆಹಂದಿ ಹೇಗಿದೆ ಅಂತ ರೇಟ್ ಮಾಡಿ ಔಟ್ ಆಫ್ 10. ಆ್ಯಂಡ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಬ್ಯಾಚುಲರ್ ಪಾರ್ಟಿ. ಭೂಮಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೆಚ್ಚಿದ್ದು ಹುಡುಗಿ. ಕೂತಿರೋದು ಕುತ್ಕೊಂಡು ಆಟ ಇಟ್ಕೊಂಡು ಕೂತಿರೋದು ಬ್ಯಾಚುಲರ್ ಪಾರ್ಟಿ ಮುಗಿತಾ ಬರ್ತದೆ. ಒಳಗಡೆ ತುಂಬ ಭಯ ಅವಳಿಗೆ, ಅಂದರೆ ಗೊತ್ತಲ್ಲ ಹುಡುಗಿರಿಗೆ ಹಿಂಗೆ ಅಂತ. ಎಷ್ಟೇ ಕ್ಲೋಸ್ ಆಗಿದ್ರು, ಎಷ್ಟೇ ಏನೇ ನಾವು ಚೆನ್ನಾಗಿದ್ರು ಅಥವಾ ಒಳ್ಳೆ ಮನೆಗೆ ಹೋಗ್ತಾಯಿದ್ರು ಒಂದೇ ಬೇಜಾರು, ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕು, ತವ್ರ ಮನೆ ಬಿಟ್ಟು ಹೋಗಬೇಕು ಅನ್ನೋದು. ಸೊ ಇಲ್ಲಿ ಅವಳಿಗೂ ಅದೇ ಆಗ್ತಾಯಿತ್ತು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.